ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಅರ್ಲಿ ಮಾರ್ನಿಂಗ್ ವಿಡಿಯೋ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣವೇ ನಮ್ಮ ಮನೆ ಹಿಂದೆಗಡೆ ಇದೊಂದು ನೇಚರ್ದು ವ್ಯೂ ಇದೆ. ಅದನ್ನು ನೋಡ್ತಿರೋ ತುಂಬಾ ಖುಷಿಯಾಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಬರ್ತಾ ಇಲ್ಲಿ ಕೋತಿ ನೋಡ್ತಾ ಇರ್ಬೋದು. ಕೋತಿನೂ ಮೊಟ್ಟೆ ತಿನ್ನುತ್ತಾ ಅನ್ನೋದೊಂದು ನನಗೊಂದು ಆಶ್ಚರ್ಯನೇ ಆಯಿತು. ಸೊ ಅದಕ್ಕೋಸ್ಕರ ಹಂಗೆ ಒಂದು ವಿಡಿಯೋ ತೊಗೊಂಡೆ. ಅದು ಫುಲ್ ತಿಂತಾ ಇಲ್ವಾ ಅನ್ನೋದೇ ಒಂದು ಡೌಟ್ ಬಂತು. ನೆಕ್ಸ್ಟ್ ಅದಾದಮೇಲೆ ಆಫೀಸ್ಗೆ ಬಂದೆ. ಆಫೀಸಲ್ಲಿ ಸ್ವಲ್ಪ ಕೆಲಸ ಇತ್ತು. ಕೆಲಸ ಎಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ ಒಂದು 10 o'clock ಆಗಿತ್ತು. ಅಲ್ಲಿಂದ ನೆಕ್ಸ್ಟ್ ನಾನು ಅದಾದಮೇಲೆ ಟಿಫನ್ ತಿನ್ನೋಣ ಅಂತ ಬಂದೆ. ಟಿಫನಲ್ಲಿ ರೊಟ್ಟಿ ಮತ್ತು ಟೊಮೊಟೊ ಗೊಜ್ಜಿತ್ತು. ನೆಕ್ಸ್ಟ್ ಅದಾದಮೇಲೆ ಸ್ವಲ್ಪ ಕೆಲಸ ಇತ್ತು ಅಂತ ಆಚೆ ಹೊರಟಿದ್ದೆ. ನೀವು ಈಗ ಸ್ಟಾರ್ಟಿಂಗ್ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿದ್ದೀರಾ, ಮತ್ತು ಮಾಡಿದ್ರೂ ನನಗೇನು ಫಾಲೋವರ್ಸು ಮತ್ತು ಏನು ವಾಚಿಂಗ್ ಅವರ್ಸು ಎಲ್ಲ ಏನು ಜಾಸ್ತಿ ಇಲ್ಲ. ಬಟ್ ಹಳ್ಳಿಲೇ ಇದ್ದು ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಮುಜುಗರ ಇರ್ಬೋದು. ಯಾರೇನು ಅನ್ಕೋತಾರೋ, ನಾವು ಅದನ್ನೇ ಹೇಳ್ಕೊಂಡು ಕೂತ್ಕೊಂಡ್ರೆ ನಾವೇನೂ ಮಾಡೋದಕ್ಕಾಗಲ್ಲ. ಅದೇ ನೀವು ನೋಡ್ತಾ ಇರ್ಬೋದು, ಸಿಟಿಲಿರೋರೆಲ್ಲ ಎಷ್ಟು ಡೆವಲಪ್ಮೆಂಟ್ ಆಗ್ತಾರೆ. ಯಾಕೆಂದರೆ ಅಲ್ಲಿ ಯಾರು ಕೇಳಲ್ಲ. ನಮ್ಮ ಜೀವನ ನಾವು ನೋಡ್ಕೋಬೇಕಷ್ಟೇ. ಹಳ್ಳೀಲಿ ಮಾಡೋ ಕೆಲಸ ಇಲ್ಲದೆ ಮನೆ ಹತ್ರ ಸ್ವಲ್ಪ ಜನಗಳಿರ್ತಾರೆ, ಅವರೆಲ್ಲ ಹೇಳ್ತಾರೆ ಅಂತ ಅವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಕ್ಕಾಗಲ್ಲ ಅಲ್ವಾ. ಸೊ ಅದೆಲ್ಲ ಬಿಟ್ಟು ನಮ್ಮ ಜೀವನ ನಾವು ನೋಡ್ಕೋಬೇಕು ಅಂತಂದರೆ ನಿಮಗೆ ಯಾವ ಕೆಲಸದ ಮೇಲೆ ಆಸಕ್ತಿ ಇರುತ್ತೋ ಆ ಕೆಲಸನ ನೀವು ಮಾಡೋದನ್ನು. ನಂತರ ಅದಾದಮೇಲೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ಬಂದೆ. ಮನೆ ಹತ್ರ ನಮ್ಮ ಮನೆ ಹಿಂದೆ ಈ ಥರ ವ್ಯೂ ಕಾಣ್ತಾ ಇತ್ತು. ಸೊ ಹಂಗೆ ಒಂದು ವೀಡಿಯೋ ಮಾಡಿಕೊಂಡೆ. ಮತ್ತು ಅದಾದಮೇಲೆ ಮನೆ ಒಳಗಡೆ ಬಂದು ಸ್ವಲ್ಪ ಟಿ ವಿ ನೋಡಿಬಿಟ್ಟು, ಏನು ಈ ಥರ ಟಿ ವಿ ಇದೆ ಅಂದರೆ ತುಂಬ ಹಳೇದು ಮನೆ, ಸೊ ಅದಕ್ಕೆ ಅದನ್ನು ಚೇಂಜ್ ಮಾಡಿಲ್ಲ, ಹಾಗೆ ಇಟ್ಟಿದ್ವಿ. ಟಿ ವಿ ಎಲ್ಲ ನೋಡಿ ಸ್ವಲ್ಪ ಊಟ ಮಾಡಿ ಮನೆ ಮೇಲೆ ಸ್ವಲ್ಪ ವಾಕಿಂಗ್ ಮಾಡೋಣ ಅಂತ ಬಂದೆ. ಇಲ್ಲಿಗೆ ಇವತ್ತಿನ ವೀಡಿಯೋ ಏನು ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.